ಎಲ್ಲರಿಗೂ ನಮಸ್ಕಾರ ರೀ. ವೆಲ್ಕಮ್ ಬ್ಯಾಕ್ ಟು ರಾಹುಲ್ಸ್ ಕ್ಲಾರಿಟಿ ಕಾರ್ನರ್. IPL ಇತಿಹಾಸದೊಳಗೆ ಬಹಳ ಜನಪ್ರಿಯ ಟೀಮ್ಗಳು ಅಂದ್ರೆ 3 ಟೀಮ್ಗಳು ಅದಾವೆ. ಒಂದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು, ಇನ್ನೂ ಒಂದು ಚೆನ್ನೈ ಸೂಪರ್ ಕಿಂಗ್ಸ್, ಇನ್ನೂ ಒಂದು ಮುಂಬೈ ಇಂಡಿಯನ್ಸ್. ಈ ಸಲ ಈ 3 ಟೀಮ್ಗಳದ್ದು ಬ್ಯಾಟಿಂಗ್ ಲೈನಪ್ ಏನೈತಿ, ಟಾಪ್ 7 ಪ್ಲೇಯರ್ಸ ಬೆಂಕಿ. 3 ಟೀಮ್ಗಳದ್ದು ಕಂಪೇರ್ ಮಾಡಿದ್ರೆ ಬೇರೆ ಟೀಮ್ಗಳಿಗೆ ಈ 3 ಟೀಮ್ಗಳು ಟಾಪ್ನಾಗೆ ಇರ್ತಾವೆ, ಟಾಪ್ 7 ಪ್ಲೇಯರ್ಸ್ ಅಂತ ಬಂದಾಗ. ಈಗ ನಾವು ಆಲ್ರೆಡಿ ಮುಂಬೈ ಇಂಡಿಯನ್ಸ್ ವರ್ಸಸ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಈ 2 ಟೀಮ್ ಬಗ್ಗೆ ಒಂದು ವಿಡಿಯೋ ಮಾಡೀವಿ, ಟಾಪ್ 7 ಪ್ಲೇಯರ್ಸ್ ಬಗ್ಗೆ. ನೀವು ಯಾರ್ಯಾರು ಆ ವಿಡಿಯೋ ನೋಡಿಲ್ಲ, ಲಿಂಕ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಈ ವಿಡಿಯೋ ಮುಗಿದ್ಮೇಲೆ ನೀವು ನೋಡ್ಬೋದು. ಆದ್ರೆ CSKದಾಗ ಟಾಪ್ 7 ಹ್ಯಾಂಗೆ ಅದಾರ ಅದನ್ನು RCB ಜೊತೆ ಕಂಪೇರ್ ಮಾಡಿದ್ರೆ ಯಾವುದು ಮೇಲ್ಗೈ ಸಾಧಿಸ್ಬೋದು ಅದನ್ನು ಈ ವಿಡಿಯೋ ಒಳಗೆ ನೋಡೋನು. ಬಯಾಸ್ಡಾಗಿ ಮಾತಾಡೋದು ಬೇಡ, ಆನೆಸ್ಟಾಗಿ ಮಾತಾಡೋನು. ಎಲ್ಲಕ್ಕಿಂತ ಮೇನ್ ಸ್ಟ್ಯಾಟ್ಸ್ ಮುಂದಿಟ್ಕೊಂಡು ಮಾತಾಡೋನು. ವಿಡಿಯೋ ಅಂತೂ ಭಾಳ ಇಂಟ್ರೆಸ್ಟಿಂಗ್ ಇರ್ತೈತ್ರಿ. IPL ಫ್ಯಾನ್ಸ್, RCB ಫ್ಯಾನ್ಸ್, CSK ಫ್ಯಾನ್ಸ್ ಜಲ್ದಿ ವಿಡಿಯೋಕೊಂಡು ಲೈಕ್ ಮಾಡಿರಿ, ಹಂಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತೆ ಆಗ್ತಾಡ ಮಾಡೋನು, ಬರ್ರಿ ಶುರು ಮಾಡೋನು. ಇದ್ರೊಳಗೆ ನಾವು ಅವರ ಬ್ಯಾಟಿಂಗ್ ಆರ್ಡರ್ ವೈಸ್ ಕಂಪ್ಯಾರಿಸನ್ ಮಾಡೋನು ಮತ್ತು ಎಲ್ಲರದು 2023 IPL ಸ್ಟ್ಯಾಟ್ಸ್ ಇಟ್ಕೊಂಡು ಕಂಪ್ಯಾರಿಸನ್ ಮಾಡೋನು. RCB ಕಡೆ ಓಪನಿಂಗ್ ಯಾರು ಬರ್ತಾರೆ, ಫಾಫ್ ಡು ಪ್ಲೆಸಿಸ್ ಮತ್ತು ವಿರಾಟ್ ಕೊಹ್ಲಿ. ಆದರೆ ಈ ಕಡೆ ಚೆನ್ನೈ ಸೂಪರ್ ಕಿಂಗ್ಸ್ ಕಡೆ ಋತುರಾಜ್ ಗಾಯಕ್ವಾಡ್ ಮತ್ತು ಡೆವಾನ್ ಕಾನ್ವೆ. ಇಲ್ಲಿ ಋತುರಾಜ್ ಗಾಯಕ್ವಾಡ್ ವರ್ಸಸ್ ವಿರಾಟ್ ಕೊಹ್ಲಿ, ಇವ್ರ ಬ್ಯಾಟಲ್ ಒಳಗೆ ಯಾರು ವಿನ್ ಆಗ್ತಾರ ನೋಡೋಣ ಬರ್ರಿ. ಋತುರಾಜ್ ಗಾಯಕ್ವಾಡ್ ಅವರ 2023 IPL ಸ್ಟ್ಯಾಟ್ಸ್ ಹೆಂಗದಾವ ಅಂದ್ರೆ, ಟೋಟಲ್ ಇವರು 16 ಮ್ಯಾಚ್ ಆಡ್ಯಾರ. ಅದ್ರೊಳಗೆ 590 ರನ್, 42 ಎವರೇಜ್ಲಿ. ಸ್ಟ್ರೈಕ್ ರೇಟ್ ನೋಡ್ರಿ 147.50 ಐತಿ. ಎಕ್ಸ್ಟ್ರಾಡಿನರಿ ಸ್ಟ್ಯಾಟ್ಸ್ ಅದು ಇವ್ರು 2023 IPLನಾಗ. ಆದರೆ ಇಲ್ಲಿ ಅವ್ರ ವಿರುದ್ಧವಾಗಿ ಯಾರು ಬಂದಾರಪ್ಪ ಅಂದ್ರೆ RCB ಕಡೆದಿಂದ ಅದು ದ ಕಿಂಗ್, ದ ರನ್ ಮಷೀನ್ ಕಿಂಗ್ ಕೊಹ್ಲಿ. ಅವ್ರ ಸ್ಟ್ಯಾಟ್ಸ್ ಹೆಂಗದಾವ 2023 IPLನಾಗ ಅಂದ್ರೆ, ಟೋಟಲ್ 14 ಮ್ಯಾಚ್ ಆಡ್ಯಾರ. ಅವ್ರಕ್ಕಿಂತ ಒಂದು 2 ಮ್ಯಾಚ್ ಕಡಿಮೆ ಆಡಿದ್ರು ರನ್ಸ್ ಅವ್ರಕ್ಕಿಂತ ಜಾಸ್ತಿ ಹೊಡೆದಾರ. 639 ರನ್, ಎವರೇಜ್ 53.25, ಸ್ಟ್ರೈಕ್ ರೇಟ್ 139.82. ಎವರೇಜ್ ರನ್ ಅವ್ರಿಗಿಂತ ಜಾಸ್ತಿ ಐತಿ. ಸ್ಟ್ರೈಕ್ ರೇಟ್ ಒಂದು T20 ಬ್ಯಾಟ್ಸ್ಮನ್ಗೆ ಏನು ಸ್ಟ್ರೈಕ್ ರೇಟ್ ಇರಬೇಕು ಆ ಸ್ಟ್ರೈಕ್ ರೇಟ್ಲಿ ವಿರಾಟ್ ಕೊಹ್ಲಿ ಅವ್ರು 2023 ರನ್ಸ್ ಹೊಡೆದಾರ. ನೋ ಡೌಟ್ ಇಲ್ಲಿ ಕಾಂಪಿಟೇಷನ್ ಐತಿ. ಕಂಪ್ಯಾರಿಸನ್ ಇವರಿಬ್ಬರದು ಮಾಡ್ಬೋದು. ಆದರೆ ವಿರಾಟ್ ಕೊಹ್ಲಿ ಅವ್ರ ಸ್ಟ್ಯಾಟ್ಸ್ ಒಂದು ಸ್ವಲ್ಪ ಋತುರಾಜ್ ಗಾಯಕ್ವಾಡ್ ಅವ್ರಕ್ಕಿಂತನೂ ಚಲೋ ಅದಾವು. ಅದ್ರ ಸಂಬಂಧ ಇಲ್ಲಿ RCB ಕಡೆ 1 ಪಾಯಿಂಟ್. ನೆಕ್ಸ್ಟ್ ನಂಬರ್ 2 ಬ್ಯಾಟಲ್ ಬಗ್ಗೆ ಮಾತಾಡಿದ್ರೆ, RCB ಕಡೆ ಯಾರು ಬರ್ತಾರೆ ಅಂದ್ರೆ ಫಾಫ್ ಡು ಪ್ಲೆಸಿಸ್, ಸೌತ್ ಆಫ್ರಿಕನ್ ಪ್ಲೇಯರ್. 2023 IPL ಇವ್ರದ್ದು ಹೆಂಗಾಗೈತೆ ಅಂದ್ರೆ, ಟೋಟಲ್ 14 ಮ್ಯಾಚ್ ಆಡ್ಯಾರ. ರನ್ 730 ರನ್, ಎಷ್ಟು ಎವರೇಜ್ಲಿ 56.15, ಸ್ಟ್ರೈಕ್ ರೇಟ್ 153.68. ನೆಕ್ಸ್ಟ್ ಲೆವೆಲ್ ಸ್ಟ್ಯಾಟ್ಸ್ ಇದು ಒಬ್ಬ ಪ್ಲೇಯರಿಗೆ. ಅದೇ ಈ ಕಡೆ ಅಪೋಸಿಟ್ ನ್ಯೂಜಿಲ್ಯಾಂಡರ ಡೆವಾನ್ ಕಾನ್ವೆ ನಂಬರ್ 2 CSK ಕಡೆದಿಂದ. ಅವ್ರ ಸ್ಟ್ಯಾಟ್ಸ್ 2023 IPLನಾಗ ಟೋಟಲ್ 16 ಮ್ಯಾಚ್, ರನ್ 672, ಎವರೇಜ್ 51.69, ಸ್ಟ್ರೈಕ್ ರೇಟ್ 139.71. ಇಬ್ಬರು ಸ್ಟ್ಯಾಟ್ಸೂ ಇಲ್ಲಿ ಭಾರಿನೇ ಅದಾವು. ಆದ್ರೆ ಫಾಫ್ ಡು ಪ್ಲೆಸಿಸ್ ಅವ್ರ ಸ್ಟ್ಯಾಟ್ಸ್ ಮತ್ತೊಮ್ಮೆ ಇಲ್ಲಿ RCB ಕಡೆದಿಂದ ನೆಕ್ಸ್ಟ್ ಲೆವೆಲ್ ಸ್ಟ್ಯಾಟ್ಸ್ RCB ಓಪನರ್ಸ್ ಕಡೆದಿಂದ. ಈಗ ನನಗನ್ಸೋ ಮಟ್ಟಿಗೆ ಈಗ RCB ಕಡೆ ಏನು ಓಪನರ್ಸ್ ಅದಾರ ಇವರಂಥ ಕನ್ಸಿಸ್ಟೆನ್ಸಿ ಬೇರೆ ಯಾವ ಪ್ಲೇಯರ್ನಾಗೂ ಇಲ್ಲ ಅಂತ ಅನಿಸ್ತೈತಿ, ಬೇರೆ ಯಾವ ಓಪನಿಂಗ್ ಪ್ಲೇಯರ್ಸ್ ಮ್ಯಾಗೂ. ನೋ ಡೌಟ್ ಇಲ್ಲಿ ಇನ್ನು ಮತ್ತೊಂದು RCBಗೆ ಒಂದು ಪಾಯಿಂಟ್, ಫಾಫ್ ಡು ಪ್ಲೆಸಿಸ್ ಅವ್ರ ಸ್ಟ್ಯಾಟ್ಸ್ ಇಲ್ಲಿ ಡೆವಾನ್ ಕಾನ್ವೆ ಅವ್ರ ಸ್ಟ್ಯಾಟ್ಸಿಗೆ ಸೈಡ್ ಲೈನ್ ಮಾಡಿಬಿಡಕತ್ತಾವು. ನೆಕ್ಸ್ಟ್ CSK ಕಡೆ ನಂಬರ್ 3 ಒಳಗೆ ಯಾರು ಬರ್ತಾರೆ ಅಂದ್ರೆ ಅಜಿಂಕ್ಯ ರಹಾನೆ ಅವ್ರು ಬರ್ತಾರೆ. ಹೋದ ವರ್ಷಕ್ಕಿಂತ ಮೊದಲ ಇವ್ರಿಗೆ ಒಂದು ಬೇರೆ ಡಿಫ್ರೆಂಟ್ ಕೆಲಸನೇ ಇತ್ತು. ಆದರೆ ಈಗ CSK ಕಡೆ ಬಂದಾಗಿನಿಂದ ಇವ್ರಿಗೆ ಒಂದು ಬೇರೆ ಕೆಲಸನೇ ಐತಿ. ಒಂದು ಡಿಫ್ರೆಂಟ್ ಅಪ್ರೋಚ್ಲಿ ಆಡಕತ್ತಾರ. ಇವ್ರ ಆಟಿಟ್ಯೂಡೇ ಚೇಂಜ್ ಆಗಿಬಿಟ್ಟೈತಿ. ಇವ್ರ ಸ್ಟ್ಯಾಟ್ಸ್ ಹೆಂಗದಾವ ಅಂದ್ರೆ, 2023 IPLನಾಗ ಟೋಟಲ್ 14 ಮ್ಯಾಚ್ ಆಡ್ಯಾರ, 326 ರನ್ ಹೊಡೆದಾರ, ಎವರೇಜ್ 32.60, ಸ್ಟ್ರೈಕ್ ರೇಟ್ 172.49. ಸ್ಟ್ರೈಕ್ ರೇಟ್ ನೋಡ್ರಿ ಇಲ್ಲಿ ಧಮಾಕ ಸ್ಟ್ರೈಕ್ ರೇಟ್ ಇದು. ಒಬ್ಬ ಲೋವರ್ ಆರ್ಡರ್ ಬ್ಯಾಟ್ಸ್ಮನ್ನಿಗೆ ಏನು ಸ್ಟ್ರೈಕ್ ರೇಟ್ ಇರಬೇಕು ಅದು ಇಲ್ಲಿ 3 ನಂಬರ್ ಬ್ಯಾಟ್ಸ್ಮನ್ಗೆ ಐತಿ CSK ಅವ್ರ ಕಡೆಯಲ್ಲಿ. ಎವರೇಜನ್ನು ಡಿಸೆಂಟಾಗಿ ಐತಿ, ರನ್ ಡಿಸೆಂಟಾಗಿನ ಹೊಡೆದಾರ ಇವರು. ಅಂದ್ರೆ ಒಂದು ಡಿಸೆಂಟಾಗಿ ಇವ್ರ ಪರ್ಫಾರ್ಮೆನ್ಸ್ ಐತಿ. ಇವರು ಸ್ಟ್ರೈಕ್ ರೇಟ್ ನೋಡಿದ್ರೆ ಹೇಳ್ಬೋದು ಧಮಾಕ ಪ್ಲೇಯರ್ ಅದಾರ. ಅದೇ ಈ ಕಡೆ RCB ಕಡೆ ಇವ್ರ ಅಪೋಸಿಟ್ ಯಾರು ಬಂದಾರ ಅಂದ್ರೆ ರಜತ್ ಪತಿದಾರ್ 3 ನಂಬರ್. ಒಂದು ಸೀಸನ್ ಹೋದ ಸತ ಅವ್ರು ಮಿಸ್ ಮಾಡ್ಕೊಂಡಿದ್ರು. ಅದಕ್ಕೆ ಇವರು 2022 ಸ್ಟ್ಯಾಟ್ಸ್ ತೊಗೊಂಡಿನಿ. 2022 ರಜತ್ ಪತಿದಾರ್ ಅವ್ರದ್ದು 8 ಮ್ಯಾಚ್ ಆಡ್ಯಾರ. ಅದ್ರೊಳಗೆ 333 ರನ್, ಎವರೇಜ್ 55.50, ಸ್ಟ್ರೈಕ್ ರೇಟ್ 152.7. ಆಡಿದ 8 ಮ್ಯಾಚ್ ಅಂದ್ರೂ ಧೂಳು ಎಬ್ಬಿಸ್ಬಿಟ್ಟಾರ 8 ಮ್ಯಾಚ್ನಾಗ. ಅದ್ರೊಳಗೆ ಒಂದು ಶತಕ, ಅದು ಪ್ಲೇ ಆಫ್ಸ್ನಾಗ ಎಲಿಮಿನೇಟರ್ ಮ್ಯಾಚ್ನಾಗ ಬಂದಿದ್ದು. ನೆಕ್ಸ್ಟ್ ಲೆವೆಲ್ ಪ್ಲೇಯರ್ ಅದಾರ, ಎಕ್ಸ್ಟ್ರಾಡಿನರಿ ಪ್ಲೇಯರ್ ಅದಾರ. ಒಂದು ಯಂಗ್ ಗನ್ RCB ಕಡೆದಿಂದ ರಜತ್ ಪತಿದಾರ. ಇವ್ರ ಮ್ಯಾಗಂತರೂ ಈಗ ಮುಂದೆ ಬರೋ IPLನಾಗ ಭಾಳ ಹೋಪ್ಸ್ ಅದಾವ. ಇಲ್ಲಿ CSK ಅಜಿಂಕ್ಯ ರಹಾನೆ ಅವರು 14 ಮ್ಯಾಚ್ನಾಗ ಎಷ್ಟು ರನ್ ಹೊಡೆದಾರು, ರಜತ್ ಪತಿದಾರ್ ಅವರು 8 ಮ್ಯಾಚ್ನಾಗ ಅವ್ರಕ್ಕಿಂತ ಜಾಸ್ತಿ ರನ್ ಹೊಡೆದಾರ. ಸ್ಟ್ರೈಕ್ ರೇಟ್ ಒಂದು ಸ್ವಲ್ಪ ರಹಾನೆ ಅವ್ರಕ್ಕಿಂತನೂ ಕಡಿಮೆ ಐತಿ. ಅದರ ಕನ್ಸಿಸ್ಟೆನ್ಸಿ ಏನೈತಿ ಈ ಮನುಷ್ಯಂದು ನೆಕ್ಸ್ಟ್ ಲೆವೆಲ್. ಇನ್ನೂ ಒಂದು ಪಾಯಿಂಟ್ ಇಲ್ಲ RCBಗೆ.
ನೆಕ್ಸ್ಟ್ ಮುಂದೆ ಹೋಗೋನು 4 ನಂಬರ್ ಪ್ಲೇಯರ್ CSK ಕಡೆದಿಂದ ಯಾರು 4 ನಂಬರ್ ಅಂದ್ರೆ ಡ್ಯಾರಿಲ್ ಮಿಚೆಲ್ ಅವ್ರದ್ದು IPLನಾಗ ಅಷ್ಟೇನು ಮ್ಯಾಚಸ್ ಆಡಿಲ್ಲ ಇವರು. ಅದಕ್ಕೆ ಇವರು T20 ಕರಿಯರ್ ಸ್ಟ್ಯಾಟ್ಸ್ ಹೆಂಗದವ ನೋಡೋಣ. ಟೋಟಲ್ ಆಗಿ ಇವರು 59 T20 ಆಡ್ಯಾರ. ಅದರೊಳಗೆ 1102 ರನ್ ಹೊಡೆದಾರ. ಎವರೇಜ್ 24.49, ಸ್ಟ್ರೈಕ್ ರೇಟ್ 133.9 ಐತಿ. ಏನು ಅಂಥ ಧಮಾಕ ಪ್ಲೇಯರ್ ಅಂತೇಳಿ ಹೇಳೋಕ್ಕಂಗಿಲ್ಲ, ಒಂದು ಡೀಸೆಂಟ್ ಪ್ಲೇಯರ್ ಅದಾರ. ಈ ಸ್ಟ್ಯಾಟ್ಸ್ ಹಂಗೆ ಹೇಳಕತ್ತವು, ಆದ್ರೆ ಆ್ಯಕ್ಚುಲಿ ಈಗ ಇರೋದೇ ಅವರು ಬೇರೆ ಅದ. ಈ ಕಡೆ RCB ಕಡೆ ಯಾರದಾರ ಅಪೋಸಿಟ್ ಇಲ್ಲಿ ಡ್ಯಾರಿಲ್ ಮಿಚೆಲ್ ಅವ್ರಿಗೆ ಅಂದ್ರೆ ಕ್ಯಾಮ್ರಾನ್ ಗ್ರೀನ್, ಆಸ್ಟ್ರೇಲಿಯನ್ ಪ್ಲೇಯರ್. ಇವ್ರದ್ದು IPL 2023 ಮುಂಬೈ ಇಂಡಿಯನ್ಸ್ ಟೀಮ್ನಾಗ ಆಡಿದ್ರು. ಅದೇ ಸ್ಟ್ಯಾಟ್ಸ್ ಇಲ್ಲಿ ನಾವು ತೊಗೊಳ್ಳೋನು. ಟೋಟಲ್ 16 ಮ್ಯಾಚ್ ಆಡಿದ್ರು. ರನ್ 452, ಎವರೇಜ್ 50.22, ಸ್ಟ್ರೈಕ್ ರೇಟ್ 160.2. ಅಂದ್ರೆ ಇಲ್ಲಿ ಎಲ್ಲಿ ಆಸ್ಪಾಸೂ ಇಲ್ಲ. ಇಲ್ಲಿ ನಾವು ಕ್ಯಾಮ್ರಾನ್ ಗ್ರೀನ್ ವರ್ಸಸ್ ಡ್ಯಾರಿಲ್ ಮಿಚೆಲ್ ಅಂತೇಳಿ ಸ್ಟ್ಯಾಟ್ಸ್ ಇಟ್ಕೊಂಡು ಕಂಪ್ಯಾರಿಸನ್ ಮಾಡಿದ್ರೆ ಏನೂ ಕಂಪ್ಯಾರಿಸನ್ ಆಗತ್ತಿಲ್ಲ, ಏನೂ ಕಾಂಪಿಟೇಷನ್ ಇಲ್ಲ, ಒನ್ ಸೈಡೆಡ್ ಆಗತ್ತೈತಿ. ಎಲ್ಲ ಕ್ಯಾಮ್ರಾನ್ ಗ್ರೀನ್ ಅವ್ರ ಕಡೆನೇ ಅದಾವೆ ಸ್ಟ್ಯಾಟ್ಸ್ ಒಳಗೆ ಹೋದ್ರೆ. ಆದ್ರೆ ನಮಗೆ ಗೊತ್ತೈತಿ ಡ್ಯಾರಿಲ್ ಮಿಚೆಲ್ ಅವ್ರ ಎಬಿಲಿಟಿ, ಅವ್ರ ಹಿಟ್ಟಿಂಗ್ ಸ್ಟ್ರೆಂತ್ ಎಲ್ಲ ಈಗ ಗೊತ್ತೈತಿ. ಈಗೀಗ ಚಲೋ ಆಡಕತ್ತಾರ. ಆದ್ರೆ ನಾವು ಸ್ಟ್ಯಾಟ್ಸ್ ಮುಂದಿಟ್ಕೊಂಡು ಮಾತಾಡೋಕತ್ತಿರೋ ಒಂದು ರೀಸನ್ದಿಂದ ಇಲ್ಲಿ ನಾವು ಒಂದು ಪಾಯಿಂಟ್ RCBಗೆ ಹೋಗ್ತೈತಿ. ಈಗ ಟೋಟಲ್ 4 ಮಂದಿ ಪ್ಲೇಯರ್ಸ್ ಕಂಪ್ಯಾರಿಸನ್ ಮಾಡಿದ್ವಿ. RCB ಕಡೆ ಏನು 4 ಪ್ಲೇಯರ್ಸ್ ಅದಾರ, ಟಾಪ್ 4 ಪ್ಲೇಯರ್ಸ್ ಎಲ್ಲರದು ಎವರೇಜ್ 50 ಅಬೋವ್ ಐತಿ. ನನಗೆ ತಿಳಿದಂಗೆ ಬೇರೆ ಯಾವ ಟೀಮಿಂದು ಟಾಪ್ 4 ಪ್ಲೇಯರ್ಸಿಂದು 50 ಅಬೋವ್ ಎವರೇಜ್ ಐತಿ ಅಂತ ಹೇಳಿ ಅನ್ಸತ್ತಿಲ್ಲ. RCB ಕಡೆ ಟಾಪ್ 4 ಪ್ಲೇಯರ್ಸ್ ಏನದಾರು ಧಮಾಕ ಪ್ಲೇಯರ್ಸ್ ಅದಾರ. 50 ಅಬೋವ್ ಎವರೇಜ್ ಕನ್ಸಿಸ್ಟೆನ್ಸಿ ಐತಿ. ಮತ್ತು 6 ಹಿಟ್ಟರ್ಸ್ನು ಅದಾರ, ಸ್ಟೇಬಲ್ ಪ್ಲೇಯರ್ಸ್ನು ಅದಾರ, ಎಲ್ಲರೂ ಅದಾರ. ಒಟ್ಟು ಟಾಪ್ 4ನಾಗನೇ ಏನು RCBದು ಮೇನ್ ಸ್ಟ್ರೆಂತೇ ಇಲ್ಲೇ ಐತಿ. ಮುಂದೆ ಹೋಗೋಣ. ನಂಬರ್ 5 ಪ್ಲೇಯರ್ RCB ಕಡೆದಿಂದ ಗ್ಲೆನ್ ಮ್ಯಾಕ್ಸ್ವೆಲ್, ಇನ್ನೊಬ್ಬ ಆಸ್ಟ್ರೇಲಿಯನ್ ಆಲ್ರೌಂಡರ್. ಇವ್ರ ಸ್ಟ್ಯಾಟ್ಸ್ 2023 ಟೋಟಲ್ 14 ಮ್ಯಾಚ್ ಆಡ್ಯಾರ. ಅದ್ರೊಳಗೆ 400 ರನ್, ಎವರೇಜ್ 33.33, ಸ್ಟ್ರೈಕ್ ರೇಟ್ 183.49. ನೆಕ್ಸ್ಟ್ ಲೆವೆಲ್ ಇದು ಬೆಂಕಿ. ಈ ಕಡೆ ಯಾರದಾರ ಅಪೋಸಿಟ್ CSK ಕಡೆದಿಂದ ಅಂದ್ರೆ ಶಿವಮ್ ದುಬೆ, ಒಬ್ಬ ಇಂಡಿಯನ್ ಆಲ್ರೌಂಡರ್. ಇವರು ಮ್ಯಾಚ್ 16 ಆಡ್ಯಾರ. ಟೋಟಲ್ ರನ್ಸ್ 418, ಎವರೇಜ್ 38, ಸ್ಟ್ರೈಕ್ ರೇಟ್ 158.33. ಭಾರಿ ಪ್ಲೇಯರ್ ಅದಾರ ಶಿವಮ್ ದುಬೆ ಅವರು, ನೋ ಡೌಟ್ ಎಕ್ಸ್ಟ್ರಾಡಿನರಿ ಹಿಟ್ಟರ್ ಅದಾರ. ಆದ್ರೆ ಗ್ಲೆನ್ ಮ್ಯಾಕ್ಸ್ವೆಲ್ ಅವ್ರ ಜೊತೆ ಕಂಪ್ಯಾರಿಸನ್ ಮಾಡಿದ್ರೆ ಗ್ಲೆನ್ ಮ್ಯಾಕ್ಸ್ವೆಲ್ ಅವರು ಅವ್ರಕ್ಕಿಂತ ಒಂದು ಹೆಜ್ಜೆ ಮುಂದೆ ಅದಾರ ಅಂತ ಅನ್ಸತೈತಿ. ಇನ್ನೂ ಒಂದು ಪಾಯಿಂಟ್ ಇಲ್ಲ RCBಗೆ. ನೆಕ್ಸ್ಟ್ ನಂಬರ್ 6 ಪ್ಲೇಯರ್ CSK ಕಡೆದಿಂದ ರವೀಂದ್ರ ಜಡೇಜಾ. ಇವ್ರ ಸ್ಟ್ಯಾಟ್ಸ್ ಹೆಂಗದಾವು ಹೋಸತ IPLನಾಗ ಅಂದ್ರೆ ಟೋಟಲ್ ಮ್ಯಾಚ್ 16 ಮ್ಯಾಚ್ ಆಡ್ಯಾರ. ರನ್ 190, ಎವರೇಜ್ 23.75, ಸ್ಟ್ರೈಕ್ ರೇಟ್ 142.86. ಅಪೋಸಿಟ್ ಯಾರದಾರ RCB ಕಡೆದಿಂದ ಅಂದ್ರೆ ಮಹಿಪಾಲ್ ಲೋಮ್ರೋರ್ ಅವರು ಟೋಟಲ್ 13 ಮ್ಯಾಚ್ ಆಡ್ಯಾರ. ರನ್ 135, ಎವರೇಜ್ 16.88, ಸ್ಟ್ರೈಕ್ ರೇಟ್ 139.1. ಇದ್ರೊಳಗೆ ಎಲ್ಲದ್ರೊಳಗೂ ಇವ್ರು ಹಿಂದೆ ಅದಾರ ಅಂತಲೇ ಹೇಳ್ಬೋದು. ಯಾರು ಮಹಿಪಾಲ್ ಲೋಮ್ರೋರ. ರನ್ಸ್ ಒಳಗೂ ಅವ್ರಕ್ಕಿಂತ ಕಡಿಮೆ, ಎವರೇಜ್ನು ಕಡಿಮೆ, ಸ್ಟ್ರೈಕ್ ರೇಟೂ ಕಡಿಮೆ. RCBಗೆ ಏನು ಒಂದು ವೀಕ್ನೆಸ್ ಇತ್ತು ಹೋಸತ, ಅದಿಲ್ಲಿ ಎದ್ದು ಕಾಣಿಸಾಕತ್ತೈತಿ. ಫಿನಿಷರ್ ಆಗಿ ಏನು ಇವ್ರು ಆಡಬೇಕಿತ್ತು ಆ ಕಂಟ್ರಿಬ್ಯೂಷನ್ ಅಷ್ಟೇನು ಜಾಸ್ತಿ ಬಂದಿಲ್ಲ. ಇವರಿಬ್ಬರು ಕಂಪ್ಯಾರಿಸನ್ ನಡು ಇಲ್ಲಿ 1 ಪಾಯಿಂಟ್ CSKಗೆ ಹೋಗ್ತೈತಿ. ಈಗ ಲಾಸ್ಟ್ ಕಂಪ್ಯಾರಿಸನ್ ನಂಬರ್ 7 ಥಾಲಾ ಫಾರ್ ಅ ರೀಸನ್. MS ಧೋನಿ ಅವರು ನಂಬರ್ 7 ಒಳಗೆ CSK ಕಡೆಯಿಂದ ಆಡ್ತಾರೆ. ಅವ್ರ ಸ್ಟ್ಯಾಟ್ಸ್ 2023 ಹೆಂಗೆ ಅದಾವ ಅಂದ್ರೆ ಟೋಟಲ್ 16 ಮ್ಯಾಚ್ ಆಡ್ಯಾರ. ಅದರೊಳಗೆ 104 ರನ್, ಎವರೇಜ್ 26, ಸ್ಟ್ರೈಕ್ ರೇಟ್ 182.46. ಇವ್ರೇನು ಜಾಸ್ತಿ ಹೊತ್ತು ಆಡಂಗಿಲ್ಲ, ಆದರೆ ಎಷ್ಟು ಆಡ್ತಾರ ಅದರೊಳಗೆ ಧೂಳು ಎಬ್ಬಿಸಿ ಹೋಗ್ಬಿಡ್ತಾರೆ. ಸ್ಟ್ಯಾಟ್ಸ್ ಡೀಸೆಂಟ್ ಅದಾವೆ, ಸ್ಟ್ರೈಕ್ ರೇಟ್ ಬೆಂಕಿ. ಅದೇ ಇಲ್ಲಿ RCB ಕಡೆ ದಿನೇಶ್ ಕಾರ್ತಿಕ್. ಇವ್ರದ್ದು 2022 ಸೀಸನ್ ಚಲೋ ಆಗಿತ್ತು, ಆದರೆ 23 ಚಲೋ ಆಗಲಿಲ್ಲ, ಡೀಸೆಂಟಾಗಿನೂ ಆಗಲಿಲ್ಲ. ಟೋಟಲ್ 13 ಮ್ಯಾಚ್ ಆಡ್ಯಾರ. ಅದರೊಳಗೆ 140 ರನ್, ಎವರೇಜ್ 11, ಸ್ಟ್ರೈಕ್ ರೇಟ್ 134. ಇದು ಯಾವ ಕಡೆದಿಂದನೂ ಒಬ್ಬ ಫಿನಿಷರ್ಗೆ ಇರಬೇಕಾದಂಥ ಸ್ಟ್ಯಾಟ್ಸ್ ಗತೆ ಕಾಣಿಸತ್ತಿಲ್ಲ. ಅನ್ಡೌಟೆಡ್ಲಿ ಇಲ್ಲಿ ಒಂದು ಸೈಡ್ MS ಧೋನಿ ಅವ್ರ ಕಡೆನೇ ಅದಾವೆ ಸ್ಟ್ಯಾಟ್ಸ್ 1 ಪಾಯಿಂಟ್. ಮತ್ತು ಇಲ್ಲಿ CSKಗೆ ಟೋಟಲ್ ನಾವು ಟಾಪ್ 7 ಪ್ಲೇಯರ್ಸ್ ಬಗ್ಗೆ ಮಾತಾಡಿದ್ವಿ. ಅದರೊಳಗೆ ಟಾಪ್ 5 ಏನೈತಿ 5 ಮಂದಿ RCB ಕಡೆ ಏನು ಬ್ಯಾಟ್ಸ್ಮನ್ಸ್ ಅದಾರ ಒನ್ ಸೈಡೆಡ್ಲೆ ವಿನ್ ಆಗ್ಯಾರ. RCB ವೀಕ್ನೆಸ್ ಫಿನಿಷರ್ಸ್ ಅಷ್ಟು ಚಲೋ ಮಾಡಿಲ್ಲ. ಆಬ್ವಿಯಸ್ಲಿ ಅವ್ರ ಸ್ಟ್ಯಾಟ್ಸ್ನು ಅಷ್ಟು ಚಲೋ ಇರಲಿಲ್ಲ. 2 ಪ್ಲೇಸ್ನಾಗ RCB ಸೋತೈತಿ. ನಂಬರ್ 6 ನಂಬರ್ 7 ಒಳಗೆ 2 ಪ್ಲೇಸ್ನಾಗ CSKದವ್ರು ವಿನ್ ಆಗ್ಯಾರ. ಚಲೋ ಪ್ಲೇಯರ್ಸ್ ಅದಾರ 2 ಟೀಮ್ನಾಗ, ನೋ ಡೌಟ್ ಧಮಾಕ ಪ್ಲೇಯರ್ಸ್ ಅದಾರ. ಆದ್ರೆ ನಾವು ಸ್ಟ್ಯಾಟ್ಸ್ ಮುಂದೆ ಇಟ್ಕೊಂಡು ಮಾತಾಡಿದಾಗ ಸ್ಟ್ಯಾಟ್ಸ್ ಹಿಂಗೆ ಹೇಳಕತ್ತವು. ಟೋಟಲ್ RCB 5, CSK 2. ಈ ರೌಂಡ್ನಾಗ ವಿನ್ನರ್ ಯಾರು? ನನ್ ಅದರ್ ದೆನ್ RCB. ಇದು ನಿಮಗೆ ಬಯಾಸ್ಡ್ ಅನ್ನಿಸ್ತು ಏನು ಬರಬ್ಬರ್ ಅನ್ನಿಸ್ತು? ಕಮೆಂಟ್ ಮಾಡಿ ಹೇಳ್ರಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ, ಹಂಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತೆ ಜಲ್ದಿ ಸಿಗೋನು. ಜೈ ಕರ್ನಾಟಕ.